ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯಾಗಿ ಇವತ್ತಿಗೆ 9 ದಿನ. ಆದರೆ 9 ದಿನ ಆದರೂ ಖಾತೆ ಹಂಚಿಕೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ಸಾಧ್ಯವಾಗಿಲ್ಲ. ರಾಜಕೀಯ ವಲಯದಲ್ಲಿ ಇದು ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗ್ತಾ ಇದೆ. ಈಗ ದೆಹಲಿಯಲ್ಲಿ ನಾಯಕರ ಸಭೆ ಮಾಡ್ತಾ ಇದ್ದಾರೆ. ಖಾತೆ ರಹಿತರಾಗಿ ಓಡಾಡ್ತಾ ಇರುವಂತಹ 19 ಮಂದಿಗೆ ಯಾವ ಖಾತೆಗಳನ್ನು ಕೊಡೋದು ಅನ್ನೋದರ ಬಗ್ಗೆ ದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಸಚಿವರುಗಳಿಗೆ ಖಾತೆ ಹಂಚಿಕೆ ಬಗ್ಗೆ ಸಭೆ ನಡೆಸಿದ್ದಾರೆ. ಖಾತೆ ಹಂಚಿಕೆ ಮಾಡಬೇಕಾಗಿರೋದು ಮುಖ್ಯಮಂತ್ರಿಗಳ ಜವಾಬ್ದಾರಿ. ಆದರೆ ಇಲ್ಲಾಗ್ತಾ ಇರೋದು ದೆಹಲಿಯ ನಾಯಕರು ಡಿಸೈಡ್ ಮಾಡ್ತಾ ಇದ್ದಾರೆ ಯಾರಿಗೆ ಯಾವ ಖಾತೆಯನ್ನ ಕೊಡಬೇಕು ಅಂತ. ಇನ್ನೂ ಡಿಸೈಡ್ ಆಗಿಲ್ಲ. ರಾಹುಲ್ ಗಾಂಧಿ ಬಳಿಗೆ ಹೋಗಬೇಕಿದೆ. ರಾಹುಲ್ ಗಾಂಧಿ ಡಿಸೈಡ್ ಮಾಡ್ತಾರೆ, ಗ್ರೀನ್ ಸಿಗ್ನಲ್ ಕೊಡ್ತಾರೆ ಯಾರಿಗೆ ಯಾವ ಖಾತೆಯನ್ನ ಕೊಡಬೇಕು ಅಂತ. ನಂತರ ಮುಖ್ಯಮಂತ್ರಿ ಅವರು ಕಳಿಸಿದಂತ ಪಟ್ಟಿಯನ್ನ ಲೋಕಭವನಕ್ಕೆ ಕಳಿಸ್ತಾರೆ. ಬಳಿಕ ಖಾತೆ ಹಂಚಿಕೆಯಾಗುತ್ತೆ. ಸಾಮಾನ್ಯವಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮಧ್ಯಾಹ್ನ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಸಂಜೆ ಹೊತ್ತು, ಸಂಜೆ ಸ್ವೀಕರಿಸಿದ್ರೆ ಅವತ್ತೇ ರಾತ್ರಿ ಖಾತೆ ಹಂಚಿಕೆಯಾಗುತ್ತೆ. ಎಕ್ಸೆಪ್ಷನಲ್ ಕೇಸಲ್ಲಿ ಮರುದಿನ ಅಂತ ಅನ್ಕೊಳ್ಬಹುದು. ಇಲ್ಲಿ 9 ದಿನ ಆಯ್ತು, ಖಾತೆ ಹಂಚಿಕೆಯಾಗಿಲ್ಲ. ಖಾತೆ ಹಂಚಿಕೆ ಅನ್ನೋದು ಮುಖ್ಯಮಂತ್ರಿಯ ಪರಮಾಧಿಕಾರ. ಆದರೆ ದೆಹಲಿಯಲ್ಲಿ ಸಭೆ ಆಗ್ತಾ ಇದೆ ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತ. 3 ನಾಯಕರು ಸಭೆ ಸೇರಿದ್ದಾರೆ ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತ. ಕೊನೆಯದಾಗಿ ರಾಹುಲ್ ಗಾಂಧಿ ಡಿಸೈಡ್ ಮಾಡ್ತಾರಂತೆ ಯಾವ ಖಾತೆ ಯಾರಿಗೆ ಕೊಡಬೇಕು ಅಂತ. ಖಾತೆ ಹಂಚಿಕೆ ವಿಳಂಬವೇ ಈಗ ಅಧಿವೇಶನಕ್ಕೂ ಅಡ್ಡಿ ಆಗ್ತಾ ಇದೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದು ಯಾರು? ಚುಕ್ಕೆ ಗುರುತಿನ ಪ್ರಶ್ನೆಗೆ ಸದನದಲ್ಲೇ ಉತ್ತರ ಕೊಡಬೇಕು. ಸದನದಲ್ಲೇ ಉತ್ತರ ಕೊಡಬೇಕು ಅಂತ ಆದ್ರೆ ಆ ಇಲಾಖೆಗೆ ಸಂಬಂಧಿಸಿದಂತ ಸಚಿವರು ಉತ್ತರ ಕೊಡಬೇಕು. ಈಗ ಖಾತೆಯೇ ಹಂಚಿಕೆಯಾಗಿಲ್ಲ, ಸಿದ್ಧತೆ ಆಗ್ತಾ ಇಲ್ಲ. ಉತ್ತರ ಕೊಡಬೇಕು ಅಂತ ಆದ್ರೆ ಈಗ ಮುಖ್ಯಮಂತ್ರಿಯೇ ಉತ್ತರ ಕೊಡಬೇಕು ಎಲ್ಲಾ ಪ್ರಶ್ನೆಗೂ. ಎಲ್ಲ ಇಲಾಖೆಯ ಪ್ರಶ್ನೆಗೂ ಮುಖ್ಯಮಂತ್ರಿಯೇ ಉತ್ತರ ಕೊಡಬೇಕಾಗತ್ತೆ, ಚುಕ್ಕೆ ಗುರುತಿನ ಪ್ರಶ್ನೆಗೆ. ಸೊ ಈ ಸ್ಥಿತಿ ಇದೆ. ಸ್ಥಿತಿಯಲ್ಲ, ದುಸ್ಥಿತಿ ಇದೆ. ಖಾತೆ ಹಂಚಿಕೆ 9 ದಿನ ಆದರೂ ಆಗಿಲ್ಲ. ಮುಖ್ಯಮಂತ್ರಿನ ಕೇಳಿದ್ರೆ ಹೇಳ್ತಾರೆ ಆಗತ್ತೆ ರೀ, ನಿಮಗೆ ಯಾಕ್ರಿ ಅಷ್ಟೊಂದು ಗಡಿಬಿಡಿ, ನಿಮಗೆ ಯಾಕ್ರಿ ಅಷ್ಟೊಂದು ಅರ್ಜೆಂಟು ಅಂತ ಕೇಳ್ತಾರೆ ಮುಖ್ಯಮಂತ್ರಿ. ಎಲ್ಲದಕ್ಕೂ ನಾನೇ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಕ್ಯಾಬಿನೆಟ್ ಮುಖ್ಯಮಂತ್ರಿಯ ಪರಮಾಧಿಕಾರ, ಕ್ಯಾಬಿನೆಟ್ ಅಲ್ಲಿ ಯಾರಿರಬೇಕು ಅಂತ ಆ ಪರಮಾಧಿಕಾರದ ಬಳಕೆಗೆ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗಲಿಲ್ಲ. ಅಟ್ಲೀಸ್ಟ್ ಖಾತೆ ಹಂಚಿಕೆ ಮಾಡೋದಕ್ಕಾದ್ರೂ ಅವಕಾಶ ಇರಬೇಕು, ಅದು ಸಿಗ್ತಿಲ್ಲ. ದಿಲ್ಲಿಯಲ್ಲೆಲ್ಲೋ ಮೀಟಿಂಗ್ ಆಗ್ತಾ ಇದೆ ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತ. ಯಾಕೆ ದುಸ್ಥಿತಿ ಬಂದಿರೋದು? ಅಲ್ಲ, ಈಗ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ ಮೇಲೆ ಹೈಕಮಾಂಡ್ ಫುಲ್ ಕಂಟ್ರೋಲ್ ತೆಗೆದುಕೊಂಡಿದೆ ಮತ್ತು ಹೈಕಮಾಂಡ್ ಏನು ನಿರ್ದೇಶನ ಕೊಡುತ್ತೋ ಅದನ್ನು ಇಲ್ಲಿರೋರು ಎಲ್ಲರೂ ಪಾಲಿಸಬೇಕು ಅನ್ನುವಂಥ ಒಂದು ನಡವಳಿಕೆಯನ್ನು ಹೈಕಮಾಂಡ್ ತೋರಿಸ್ತಾ ಇದೆ. ಆ ಕಾರಣಕ್ಕಾಗಿಯೇ CM ಖುದ್ದು ಹೋಗಿ ಖಾತೆ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭೇಟಿಯಾದಾಗ ಅಲ್ಲೇ ಕುಳಿತು ಚರ್ಚೆ ಮಾಡಿ ಅಂತಿಮ ಮಾಡಿ ಕಳಿಸ್ಬೋದಾಗಿತ್ತು. ಆದರೆ ಖಾತೆ ಹಂಚಿಕೆಯ ಬಗ್ಗೆಯೂ ಕೂಡ ನೀವು ಪಟ್ಟಿ ಕೊಟ್ಟು ಹೋಗಿ ನಾವು ಮಾಡಿ ಕಳಿಸ್ತೀವಿ ಅಂತೇಳಿ CM ಅವರನ್ನು ವಾಪಸ್ ಕಳಿಸಿದ್ರು. ಅಂದರೆ CM ಅವರಿಗೆ ಖಾತೆ ಹಂಚಿಕೆ ಮಾಡುವಂತಹ ಪರಮಾಧಿಕಾರವನ್ನು ಕೂಡ ಹೈಕಮಾಂಡ್ ಕಿತ್ಕೊಂಡಿದೆ ಅನ್ನೋದು ಬಹಳ ಸ್ಪಷ್ಟ. ಯಾಕೆ ಇಷ್ಟು ತಡ ಆಗ್ತಾ ಇದೆ? ಯಾಕೆಂದರೆ 3ನೇ ತಾರೀಕು ಪ್ರಮಾಣ ವಚನ ಆದರೂ ಈಗಲೂ ಇಲ್ಲಿಯ ತನಕ ಕೂಡ ಖಾತೆ ಹಂಚಿಕೆ ಆಗಲಿಲ್ಲ. ಗುರುವಾರದಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಯಾವ ಖಾತೆಯ ಪ್ರಶ್ನೆಗೆ ಅಂದರೆ ವಿಪಕ್ಷದ ಶಾಸಕರುಗಳು ಕೇಳೋದಿರ್ಬೋದು, ಸ್ವಪಕ್ಷದ ಶಾಸಕರು ಕೇಳುವಂಥ ಪ್ರಶ್ನೆಗಳಿರ್ಬೋದು, ಯಾರಿಗೆ ಅಸೈನ್ ಮಾಡಬೇಕು ಅದು ಪ್ರಿಂಟ್ ಆಗಿಯೂ ಕೂಡ ಸೆಷನ್ಗೆ ಬರಬೇಕಾಗುತ್ತೆ. ಸೊ ಇಷ್ಟೆಲ್ಲ ಗೊಂದಲಗಳಿದ್ದಾಗಲೂ ಕೂಡ ಖಾತೆ ಹಂಚಿಕೆ ಮಾಡದೇ ಇರುವಂಥದ್ದು ನಿಜಕ್ಕೂ ಒಂದು ರೀತಿ ಹಾಸ್ಯಾಸ್ಪದ ಅನಿಸ್ತಾ ಇದೆ. ಮತ್ತು ಹೈಕಮಾಂಡ್ನ ನಡವಳಿಕೆಯ ಬಗ್ಗೆ ಕಾಂಗ್ರೆಸ್ನ ಒಳಗೆಯೇ ತೀವ್ರವಾದಂಥ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಇವತ್ತು ಬೆಳಗ್ಗೆ ಒಂದು ಸಭೆ ನಡೆದಿದೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಆ ಸಭೆಯಲ್ಲಿ ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಒಬ್ಬ ಮುಖ್ಯಮಂತ್ರಿಗಿಂತ ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ಗೆ ಎಷ್ಟು ಚೆನ್ನಾಗಿ ಗೊತ್ತಿರಲಿಕ್ಕೆ ಸಾಧ್ಯ. ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಸುದೀರ್ಘವಾದಂಥ ಅನುಭವ ಇದೆ ಡಿಕೆ ಶಿವಕುಮಾರ್ ಅವರಿಗೆ. ಇವರಿಗೆ ಈ ಖಾತೆ ಕೊಟ್ಟರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ಹೈಕಮಾಂಡ್ ನಾಯಕರಿಗಿಂತ CMಗೆ ಅದರ ಬಗ್ಗೆ ಹೆಚ್ಚು ಮಾಹಿತಿ ಇದೆ ಮತ್ತು ಅದರ ಬಗ್ಗೆ ಹೆಚ್ಚು ಆಳವಾದ ಜ್ಞಾನ ಕೂಡ ಮುಖ್ಯಮಂತ್ರಿಗಳಿಗೆ ಇರುತ್ತೆ. ಆದರೆ ಆ ಮುಖ್ಯಮಂತ್ರಿಗಳ ಪರಮಾಧಿಕಾರವನ್ನೇ ಈಗ ಹೈಕಮಾಂಡ್ ತಾವೇ ಓವರ್ಟೇಕ್ ಮಾಡುವ ರೀತಿ ಒಂದು ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೆ. ಈಗ ಸಭೆ ಅಂತೂ ಬೆಳಗ್ಗೆ ಆಗಿದೆ.
ಬಹುಶಃ ಇವತ್ತು ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ. ಗುರುವಾರದಿಂದ ಅಧಿವೇಶನ ಆರಂಭ ಆಗಬೇಕಾಗುತ್ತೆ. ಈಗ ಆ ಪಟ್ಟಿಯನ್ನು ರಾಹುಲ್ ಗಾಂಧಿ ಅವರಿಗೆ ಒಮ್ಮೆ ತೋರಿಸಿ ಅಂತಿಮ ಮುದ್ರೆಯನ್ನು ಒತ್ತುತ್ತಾರೆ ಅಂತ ಈಗ ದೆಹಲಿಯ ಮೂಲಗಳು ಹೇಳ್ತಾ ಇದ್ದಾವೆ. ಹಾಗಾಗಿಯೇ ಸಿಎಂ ಕೂಡ ಕಾಯ್ತಾ ಕೂತ್ಕೊಂಡಿದ್ದಾರೆ. ಯಾಕಂದ್ರೆ ಪಟ್ಟಿ ಬರ್ತಿದ್ದ ಹಾಗೆ ಅದನ್ನು ರಾಜಭವನಕ್ಕೆ ಕಳಿಸಬೇಕು, ಅಧಿಕೃತವಾಗಿ ಅಧಿಸೂಚನೆ ಆಗಬೇಕು, ರಾಜ್ಯಪತ್ರವನ್ನು ಕೂಡ ಹೊರಡಿಸಬೇಕು. ಗುರುವಾರದಿಂದ ಸೆಷನ್ ಆಗ್ತಾ ಇರೋದ್ರಿಂದ ಯಾರಿಗೆ ಯಾವ ಖಾತೆ ಕೊಡ್ತಾರೋ ಅವರು ತಯಾರಿಯನ್ನು ಕೂಡ ಮಾಡ್ಕೊಳ್ಬೇಕು. ಇಲಾಖೆಯ ಅಧಿಕಾರಿಗಳ ಸಭೆ ಕರೆದು ರಿವ್ಯೂ ತೆಗೆದುಕೊಳ್ಬೇಕು, ಏನೇನು ಆಗ್ತಾ ಇದೆ, ಯಾವ್ಯಾವ ಪ್ರೋಗ್ರೆಸ್ ಏನಿದೆ, ಅನುದಾನ ಎಷ್ಟಿದೆ, ಯಾವುದಕ್ಕೆ ಅನುದಾನ ಕೊಡಲಾಗಿದೆ, ಏನು ವರ್ಕಿಂಗ್ ಪ್ರೋಗ್ರೆಸ್ನಲ್ಲಿದೆ, ಇದೆಲ್ಲವನ್ನು ತಿಳಿದುಕೊಳ್ಬೇಕು. ಸಚಿವರ ಜವಾಬ್ದಾರಿಯೂ ಕೂಡ ಆಗಿರುತ್ತೆ. ನಾಳೆ ಸದನದಲ್ಲಿ ವಿಪಕ್ಷಗಳು ಪ್ರಶ್ನೆ ಎತ್ತಿದಾಗ ಉತ್ತರ ಸರಿಯಾಗಿ ಕೊಡದೇ ಇದ್ರೆ ಅದೇ ಜಟಾಪಟಿಗೂ ಕೂಡ ಕಾರಣ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತೂ ಕೂಡ ಖಾತೆ ಹಂಚಿಕೆ ಆಗಲಿಲ್ಲ ಅಂದ್ರೆ ನಿಶ್ಚಿತವಾಗಿಯೂ ಒಂದು ದೊಡ್ಡ ಸವಾಲು ನೂತನ ಸಚಿವರಿಗಂತೂ ಇದ್ದೇ ಇರುತ್ತೆ ಅಧಿವೇಶನದ ಸಂದರ್ಭದಲ್ಲಿ. ಹಾಗಾಗಿ ಬಹುಶಃ ಇವತ್ತು ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನ ಸಹಜವಾಗಿ ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ. ರಕ್ಷತ್, ಮಾರುತೇಶ್, ಈ ಪರಿಸ್ಥಿತಿ ಯಾಕೆ ಬಂತು ಅಂತ ಯೋಚನೆ ಮಾಡಬೇಕಾಗತ್ತೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನನಗೆ ನೆನಪಿರೋ ಹಾಗೆ ಯಾವ ಮುಖ್ಯಮಂತ್ರಿಗೂ ಇಂಥ ಸಿಚುವೇಶನ್ ಬರಲಿಲ್ಲ. ಖಾತೆ ಸಂಪುಟ ವಿಸ್ತರಣೆಯಾಗಿ ಅವತ್ತೇ ಸಂಜೆ ಖಾತೆ ಹಂಚಿಕೆ ಆಗುತ್ತೆ, ಎಕ್ಸೆಪ್ಷನಲ್ ಕೇಸಲ್ಲಿ ಮರುದಿನ ಆಗುತ್ತೆ. ಕಾಂಗ್ರೆಸ್ ಅವರೇ ಹೇಳ್ತಾ ಇದ್ರು ಬೊಮ್ಮಾಯಿ ಅವರು ಅತ್ಯಂತ ದುರ್ಬಲ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಂತ. ಅವರಿಗೂ ಸ್ವಾತಂತ್ರ್ಯ ಸಿಕ್ಕಿತ್ತು ಖಾತೆ ಹಂಚಿಕೆ ವಿಚಾರದಲ್ಲಿ. ನಿಮಗೆ ನೆನಪಿದೆ ಅಂತ ನಾನು ಭಾವಿಸ್ತೀನಿ. ಶಶಿಕಲಾ ಜೊಲ್ಲೆ ವಿಚಾರದಲ್ಲಿ ಬೊಮ್ಮಾಯಿ ಅವರು ಖಾತೆ ಹಂಚಿಕೆ ಮಾಡೋ ಸಂದರ್ಭದಲ್ಲಿ ಯಾವ ರೀತಿ ಹಂಚಿದ್ರು ಅಂತ, ಹೈಕಮಾಂಡ್ ಅವರನ್ನು ಮಂತ್ರಿ ಮಾಡಿ ಅಂತ ಹೇಳಿದ್ರು ಕೂಡ ಖಾತೆ ಹಂಚಿಕೆಯ ಜವಾಬ್ದಾರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಕೊಟ್ಟಿತ್ತು ಹೈಕಮಾಂಡ್. ಡಿ ಕೆ ಶಿವಕುಮಾರ್ ಅವರಿಗಿಲ್ಲ ಅದು. ಇಲ್ಲ, ಯಾವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಆ ಪರಮಾಧಿಕಾರ ಸಿಗಲಿಲ್ಲ ಅಂತ ಯೋಚನೆ ಮಾಡಿದಾಗ ಒಂದು AICC ನಾಯಕರು ಅನ್ಕೊಳ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರಿಗೆ ಪರಮಾಧಿಕಾರ ಕೊಟ್ಟರೆ ಇನ್ನಷ್ಟು ಗೊಂದಲ ಆಗ್ಬಿಡುತ್ತೆ ಅನ್ನುವಂಥ ಅಭಿಪ್ರಾಯ ಅವರಲ್ಲಿರ್ಬೋದು. ಇನ್ನೊಂದು ಚರ್ಚೆ ನಡೀತಾ ಇದೆ, ಡಿ ಕೆ ಶಿವಕುಮಾರ್ ಅವರು ಖಾತೆ ಹಂಚಿಕೆ ಪಟ್ಟಿಯನ್ನು ಏನು ತೆಗೆದುಕೊಂಡಿದ್ರು, ತಮ್ಮ ಆಪ್ತರಿಗೆ ಪ್ರಬಲ ಖಾತೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂತಹ ದೂರುಗಳು ಹೈಕಮಾಂಡ್ ಮಟ್ಟಕ್ಕೂ ಕೂಡ ತಲುಪಿದ್ದಾವೆ. ಆ ಕಾರಣಕ್ಕಾಗಿಯೂ ಕೂಡ ಇದು ವಿಳಂಬ ಆಗೋದಕ್ಕೆ ಅಥವಾ CM ಅವರ ಬಳಿ ಇರುವಂತಹ ಪರಮಾಧಿಕಾರವನ್ನು ಹೈಕಮಾಂಡ್ ತೆಗೆದುಕೊಂಡು ಅವರೇ ತೀರ್ಮಾನ ಮಾಡೋದಕ್ಕೆ ಇದು ಕೂಡ ಒಂದು ಪ್ರಮುಖ ಕಾರಣ ಆಗ್ತಾ ಇದೆ. ಈಗ CM ಅವರ ವ್ಯಕ್ತಿತ್ವ, ಸಿದ್ದರಾಮಯ್ಯನವರ ವ್ಯಕ್ತಿತ್ವ, ಡಿ ಕೆ ಶಿವಕುಮಾರ್ ಅವರ ವ್ಯಕ್ತಿತ್ವವನ್ನು ಗಮನಿಸಿ. ಸಿದ್ದರಾಮಯ್ಯ CM ಆಗಿದ್ದಂಥ ಸಂದರ್ಭದಲ್ಲಿ ಈ ಥರದ ಬೆಳವಣಿಗೆ ನಡೆದಿದ್ದರೆ ಅದರ ಇಂಪ್ಯಾಕ್ಟ್ ಮತ್ತು ಅದರ ಚರ್ಚೆ ಬೇರೆ ಇರ್ತಿತ್ತು. ಇದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ CM ಆದಾಗ ಈ ಥರದ ನಡವಳಿಕೆ ಇದ್ರೆ ಇದು ನಡೆಯುತ್ತೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಅವ್ರ ಹೈಕಮಾಂಡ್ಗೆ ಲಾಯಲ್ ಇದ್ದಾರೆ, ಹೈಕಮಾಂಡ್ ಹೇಳ್ದಾಗ ಕೇಳ್ತಾರೆ. ಈ ಥರದ ಒಂದು ಮನಸ್ಥಿತಿಯು ಕೆಲವರಲ್ಲಿ ಬರಲಿಕ್ಕೆ ಶುರುವಾಗಿದೆ. ಹಾಗಾಗಿ ಖಾತೆ ಹಂಚಿಕೆ ಅನ್ನುವಂತಹ ಪರಮಾಧಿಕಾರ ಸಿದ್ದರಾಮಯ್ಯ CM ಆಗಿದ್ದಾಗ ಬೇರೆ ಕಾಣಿಸ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರು CM ಆಗಿದ್ದಾಗಲೂ ಕೂಡ ಬೇರೆ ಕಾಣಿಸ್ತಾ ಇದೆ. ಅಂದರೆ ಹೈಕಮಾಂಡ್ ನಾವೇ ಇದನ್ನ ರೂಲ್ ಮಾಡ್ತೀವಿ ಅನ್ನುವಂಥ ಆಟಿಟ್ಯೂಡ್ ಅನ್ನ ತೋರಿಸ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲೂ ಕೂಡ ಅದೇ ಆಗಿತ್ತು, ಈಗ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಅದೇ ಆಗ್ತಾ ಇದೆ. ಒಂದು AICC ಅಧ್ಯಕ್ಷರು ರಾಜ್ಯದವರೇ ಆಗಿರುವ ಕಾರಣಕ್ಕಾಗಿಯೂ ಈ ಬೆಳವಣಿಗೆಗಳು ನಡೀತಾ ಇರಬಹುದು. ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ಇಡೀ ರಾಜ್ಯದ ರಾಜಕೀಯ ಚಿತ್ರಣಗಳು ಗೊತ್ತು, ಯಾರು ಹೆಂಗೆ ಕೆಲಸ ಮಾಡ್ತಾರೆ ಗೊತ್ತು, ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನುವಂಥದ್ದು ನನಗೆ ತುಂಬ, ಮುಖ್ಯಮಂತ್ರಿಗಳಿಗಿಂತ ನನಗೆ ತುಂಬ ಖರ್ಗೆ ಅವ್ರಿಗೆ ಅನಿಸಿರ್ಬೇಕು. ಆ ಕಾರಣಕ್ಕಾಗಿಯೂ ಕೂಡ ಇದು ವಿಳಂಬ ಆಗೋದಕ್ಕೆ ಮತ್ತು ಖಾತೆ ಹಂಚಿಕೆ ಕಗ್ಗಂಟಾಗ್ಲಿಕ್ಕೆ AICC ಅಧ್ಯಕ್ಷರು ಕರ್ನಾಟಕದವರೇ ಆಗಿರೋದಕ್ಕೂ ಕೂಡ ಸಾಧ್ಯತೆಗಳಿದಾವೆ ಈ ಗೊಂದಲಗಳಾಗೋದಕ್ಕೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.